My dear students, welcome to Sri Sathya Sai Lok Seva Gurukulam. Today, I'll be teaching you the poem The Rainbow written by the poet Cristina Rossetti in the 6th class Karnataka State Syllabus Second Language English textbook. Let us have an introduction about the poet. Cristina Rossetti is a British poet. She has written many poems, romantic poems, devotional poems and children's poems. She lived between 5th December 1830 to 29th December 1894. ಈ ಪದ್ಯ ರೈನ್ಬೋ ಪದ್ಯವನ್ನು ಬರೆದಂಥವರು ಕ್ರಿಸ್ಟಿನಾ ರೊಸೆಟ್ಟಿ ಅನ್ನುವಂಥ ಒಬ್ಬ ಮಹಿಳೆ. ಇವರು ಒಬ್ಬ ಬ್ರಿಟಿಷ್ ಕವಯಿತ್ರಿ. ಇವರು ಹಲವಾರು ರೊಮ್ಯಾಂಟಿಕ್ ಪದ್ಯಗಳನ್ನು ಮತ್ತು ಭಕ್ತಿಪೂರಿತವಾದಂತಹ ಪದ್ಯಗಳನ್ನು, ಮಕ್ಕಳ ಪದ್ಯಗಳನ್ನು ಬರೆದಿದ್ದಾರೆ. ಇವರು 1830 ಡಿಸೆಂಬರ್ 5ರಿಂದ 1894 ಡಿಸೆಂಬರ್ 29 ತನಕ ಬದುಕಿದರು. Let us do a preparatory activity before we start off with the poem The Rainbow. Look at the picture of the rainbow in the textbook. Identify the colors. ನಾವು ಈ ಚಿತ್ರವನ್ನು ಟೆಕ್ಸ್ಟ್ಬುಕ್ನಲ್ಲಿ ಈ ಕಾಮನಬಿಲ್ಲಿನ ಚಿತ್ರವನ್ನು ನೋಡಿ ಇದರಲ್ಲಿ ಇರುವಂಥ ಬಣ್ಣಗಳನ್ನು ಗುರುತಿಸಿ. ಯಾವುದೆಲ್ಲ ಬಣ್ಣ ಇದೆ ಅಂತಂದರೆ ಇದಿಷ್ಟು ಬಣ್ಣಗಳಿವೆ. ನೀವು ಸುಲಭವಾಗಿ ನೆನಪಿಟ್ಕೊಳ್ಳೋದಕ್ಕೆ ಒಂದು ಐಡಿಯಾ ಇದೆ. ಕಾಮನಬಿಲ್ಲಿನಲ್ಲಿ ಇರುವಂಥ 7 ಬಣ್ಣಗಳನ್ನು ನೆನಪಿಟ್ಕೊಳ್ಳಿಕ್ಕೆ ಒಂದು ಸುಲಭವಾದಂಥ ಒಂದು ಐಡಿಯಾ ಇದೆ. ವಿಬ್ಗ್ಯೋರ್, VIBGYOR, ವಿಬ್ಗ್ಯೋರ್ ಅನ್ನುವಂಥ ಒಂದು ಶಬ್ದವನ್ನು ನಾವು ನೆನಪಿಟ್ಕೊಂಡ್ರೆ ನಮಗೆ ಆ ಶಬ್ದದ ಅಕ್ಷರಗಳ ನಾವು ಬಿಡಿಸಿದ್ರೆ ವಿ ಅಂತಂದರೆ ವೈಲೆಟ್, ನೇರಳೆ ಬಣ್ಣ. ಐ ಅಂತಂದರೆ ಇಂಡಿಗೋ, ಕಡು ನೀಲಿ ಬಣ್ಣ. ಬಿ ಅಂತಂದರೆ ಬ್ಲೂ ಬಣ್ಣ, ನೀಲಿ ಬಣ್ಣ. ಜಿ ಅಂತಂದರೆ ಗ್ರೀನ್, ಹಸಿರು ಬಣ್ಣ. ವೈ ಅಂತಂದರೆ ಯೆಲ್ಲೋ, ಹಳದಿ ಬಣ್ಣ. ಓ ಅಂತಂದರೆ ಆರೆಂಜ್, ಕಿತ್ತಳೆ ಬಣ್ಣ. ಆರ್ ಅಂತಂದರೆ ರೆಡ್, ಕೆಂಪು ಬಣ್ಣ. ಇದಿಷ್ಟು ಬಣ್ಣಗಳನ್ನು ನಾವು ಒಂದೇ ಉಸಿರಿಗೆ ನೆನಪಿಟ್ಕೊಳ್ಳಿ ಕಷ್ಟ ಆಯಿತು ಅಂತಂದರೆ ಈ ವಿಬ್ಗ್ಯೋರ್ ಅಂತನ್ನುವಂಥ ಒಂದೇ ಒಂದು ಶಬ್ದ ನೆನಪಿಟ್ಕೊಂಡ ಅಂತಂದರೆ ಕಾಮನಬಿಲ್ಲಿನ 7 ಬಣ್ಣಗಳನ್ನು ನಾವು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಈಗ ನಾವು ಪದ್ಯವನ್ನು ಆರಂಭ ಮಾಡೋಣ. ಮೊದಲನೇ ಸ್ಟ್ಯಾನ್ಸಾ ಪದ್ಯದಲ್ಲಿ ಬೋಟ್ಸ್ ಸೇಲ್ ಇನ್ ದ ರಿವರ್ಸ್ ಆ್ಯಂಡ್ ಶಿಪ್ಸ್ ಸೇಲ್ ಆನ್ ದ ಸೀಸ್, ಬಟ್ clouds that sail across the sky are prettier far than these. ನಿಮಗೆ ಈ ಸ್ಲೈಡ್ನಲ್ಲಿ ಪದ್ಯ ಇದೆ, ವೊಕ್ಯಾಬ್ಯುಲರಿ ಇದೆ, ಶಬ್ದಾರ್ಥಗಳು, ಕಠಿಣ ಶಬ್ದಾರ್ಥಗಳಿದೆ, ನೌನ್, ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ. ಇಂಗ್ಲೀಷ್ನ ಗ್ರಾಮರ್ನಲ್ಲಿ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಬರುತ್ತೆ. ಆ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಇದೊಂದು ಭಾಗ, ನೌನ್ ಅನ್ನುವಂಥದ್ದು ಒಂದು ಭಾಗ, ವರ್ಬ್ ಅನ್ನುವಂಥದ್ದು ಒಂದು ಭಾಗ, ಕಂಜಂಕ್ಷನ್ ಅನ್ನುವಂಥದ್ದು ಒಂದು ಭಾಗ. ಇದನ್ನು ಕೂಡ ತೋರಿಸಿಕೊಡಲಾಗಿದೆ. ಈಗ ಪದ್ಯವನ್ನು ಒಂದೊಂದೇ ಲೈನ್ನಲ್ಲಿ ನೋಡೋಣ. ಬೋಟ್ಸ್ ಸೇಲ್ ಇನ್ ದ ರಿವರ್ಸ್. ವೇರ್ ಡು ಬೋಟ್ಸ್ ಸೇಲ್? ರಿವರ್ಸ್. ನದಿಗಳಲ್ಲಿ ದೋಣಿ ಯಾನ ಮಾಡ್ತವೆ, ಪ್ರಯಾಣ ಮಾಡ್ತವೆ. ಆ್ಯಂಡ್ ಶಿಪ್ಸ್ ಸೇಲ್ ಆನ್ ದ ಸೀಸ್. ಹಡಗುಗಳು, ಶಿಪ್ಸ್, ಹಡಗುಗಳು ಸಮುದ್ರಯಾನ ಮಾಡ್ತವೆ. ಯಾನ, ಸೇಲ್ ಅಂತಂದರೆ ಯಾನ, ಟ್ರಾವೆಲ್. ಬಟ್ ಆದರೆ ಕ್ಲೌಡ್ಸ್ ದಟ್ ಸೇಲ್ ಅಕ್ರಾಸ್ ದ ಸ್ಕೈ ಆರ್ ಪ್ರೆಟಿಯರ್ ಫಾರ್ ದ್ಯಾನ್ ದೀಸ್. ಕ್ಲೌಡ್ಸ್ ಅಂತಂದರೆ ಮೋಡಗಳು,
ಕ್ಲೌಡ್ ಅಂತಂದರೆ ಮೋಡ, ಕ್ಲೌಡ್ಸ್ ಅಂತಂದರೆ ಮೋಡಗಳು. ಬೋಟ್ ಅಂತಂದರೆ ದೋಣಿ, ಬೋಟ್ಸ್ ಅಂತಂದರೆ ದೋಣಿಗಳು. ಶಿಪ್ ಅಂತಂದರೆ ಹಡಗು, ಶಿಪ್ಸ್ ಅಂತಂದರೆ ಹಡಗುಗಳು. ರಿವರ್ ಅಂತಂದರೆ ನದಿ, ರಿವರ್ಸ್ ಅಂತಂದರೆ ನದಿಗಳು. ಸೀ ಅಂತಂದರೆ ಸಮುದ್ರ, ಸೀಸ್ ಅಂತಂದರೆ ಸಮುದ್ರಗಳು. ಬಟ್ ಕ್ಲೌಡ್ಸ್ ದಟ್ ಸೇಲ್ ಅಕ್ರಾಸ್ ದ ಸ್ಕೈ, ಆಕಾಶದಲ್ಲಿ ಮೋಡಗಳು ಚಲಿಸಿ ಹೋಗ್ತವೆ, ತೇಲಿ ಹೋಗ್ತವೆ. ಆರ್ ಪ್ರೆಟಿಯರ್ ಫಾರ್ ದ್ಯಾನ್ ದೀಸ್, ಈ ಮೋಡಗಳು ದೋಣಿ ಹಡಗಿಗಿಂತ ಸುಂದರವಾಗಿ ಕಾಣ್ತದೆ. ದ ಕ್ಲೌಡ್ಸ್ ಲುಕ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಬೋಟ್ಸ್ ಆ್ಯಂಡ್ ಶಿಪ್ಸ್. Why? Because in the blue sky, clouds will be in different colors and they look beautiful because of blue sky, sunlight, the color of the clouds, because of rain also. So various reasons. Now look at the vocabulary. Sail, to travel on water in a ship or a boat. Pretty, attractive and pleasant to look at. ಸುಂದರವಾಗಿ ಕಾಣುತ್ತೆ, ಆಕರ್ಷಕವಾಗಿ ಕಾಣುತ್ತೆ. ಇದು ಇದರ ಶಬ್ದಾರ್ಥ. ಈಗ ಪಾರ್ಟ್ಸ್ ಆಫ್ ಸ್ಪೀಚ್ ನೋಡೋಣ. ಲೆಟ್ ಅಸ್ ಲುಕ್ ಅಟ್ ನೌನ್ ಫಸ್ಟ್. ಇನ್ ಪಾರ್ಟ್ಸ್ ಆಫ್ ಸ್ಪೀಚ್, ಇನ್ ಇಂಗ್ಲಿಷ್ ಗ್ರಾಮರ್ ಪಾರ್ಟ್ಸ್ ಆಫ್ ಸ್ಪೀಚ್, first component is noun. There are different components like noun, pronoun, verb, adverb, adjective, preposition, conjunction, interjection. Here noun is identified. Okay. What is noun? ನಾಮಪದ. ನಾಮಪದ. ನಾಮ ಅಂತಂದರೆ ಹೆಸರು, ಪದ ಅಂತಂದರೆ ವರ್ಡ್. So here, which are the nouns in this stanza? Boat is a noun. River is a noun. Ship is a noun. Sea is a noun. Cloud is a noun. Sky. ಇವೆಲ್ಲವೂ ಕೂಡ ಹೆಸರು. What do we call as nouns? The names of name of a person, name of a place, name of an animal, name of a thing is called as a noun. ವ್ಯಕ್ತಿಗಳ, ಪ್ರಾಣಿಗಳ, ಸ್ಥಳಗಳ, ವಸ್ತುಗಳ ಹೆಸರನ್ನು ನಾವು ನಾಮಪದ ಅಂತ ಕರಿತೇವೆ. ನಿಮಗೆ ಈಗ ಅರ್ಥ ಆಗಿರ್ಬೋದು. ಈಗ ಮುಂದಕ್ಕೆ ಹೋಗೋಣ. ವರ್ಬ್. ಇದು ಇಂಗ್ಲೀಷ್ನ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥದ್ದು ನೌನ್ ಮತ್ತು ವರ್ಬ್. ವರ್ಬ್ ಅಂತಂದರೆ ಕ್ರಿಯಾಪದ. ಕ್ರಿಯಾಪದ. ಕ್ರಿಯೆ ಅಂತಂದರೆ ಕೆಲಸ, ಪದ ಅಂತಂದರೆ ವರ್ಡ್. ಸೇಲ್, ಪ್ರಯಾಣ ಮಾಡು, ಇದೊಂದು ಕೆಲಸ. ಇನ್ನೂ ನಿಮಗೆ ಉದಾಹರಣೆ ಕೊಡಬೇಕು ಅಂತಂದರೆ ವರ್ಬ್ಗಳಿಗೆ ಈಟ್, ಡ್ರಿಂಕ್, ಸ್ವ್ಯಾಲೋ, ಸಿಟ್, ಸ್ಟ್ಯಾಂಡ್, ಡ್ಯಾನ್ಸ್. These are the verbs. Conjunction. What is a conjunction? Conjunction is a word which joins two sentences. ಎರಡು ವಾಕ್ಯಗಳನ್ನು ಜೋಡಿಸುವಂಥ ಶಬ್ದಕ್ಕೆ ನಾವು ಕಂಜಂಕ್ಷನ್ ಅಂತ ಹೇಳ್ತೇವೆ. ಈ ಸ್ಟ್ಯಾನ್ಸದಲ್ಲಿ ಆ್ಯಂಡ್ ಬಟ್. ಆ್ಯಂಡ್ ಅಂತಂದರೆ ಮತ್ತು, ಬಟ್ ಅಂತಂದರೆ ಆದರೆ. ಮುಂದಕ್ಕೆ ಹೋಗೋಣ. ಸಮರಿ ಆಫ್ ದ ಫಸ್ಟ್ ಸ್ಟ್ಯಾನ್ಸಾ. ಮೊದಲನೇ ಸ್ಟ್ಯಾನ್ಸಾದ ತಾತ್ಪರ್ಯ. ಬೋಟ್ಸ್ ಸೇಲ್ ಆನ್ ರಿವರ್ಸ್, ಶಿಪ್ಸ್ ಸೇಲ್ ಆನ್ ಸೀಸ್, ಕ್ಲೌಡ್ಸ್ ಸೇಲ್ ಅಕ್ರಾಸ್ ದ ಸ್ಕೈ, ಕ್ಲೌಡ್ಸ್ ಆರ್ ಪ್ರೆಟಿಯರ್ ದ್ಯಾನ್ ಬೋಟ್ಸ್ ಆ್ಯಂಡ್ ಶಿಪ್ಸ್. ಮಕ್ಕಳೇ,
ನೀವು ಈ ಸಮ್ಮರಿಯನ್ನೇ ತಾತ್ಪರ್ಯವನ್ನೇ ನೀವು ಬರೀಬೇಕು ಅಂತೇನಿಲ್ಲ. ನಿಮ್ಮ ಪದ್ಯವನ್ನು ನೀವು ಓದಬೇಕಾದ್ರೆ ನಿಮಗೇನು ಅರ್ಥ ಆಗಿದೆ ಅದನ್ನು ನೀವು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯೋದಕ್ಕೆ ಪ್ರಯತ್ನ ಪಡಿ. ಈ ರೀತಿ ಮಾಡಿದಾಗ ನಿಮ್ಮ ಇಂಗ್ಲೀಷು ಇಂಪ್ರೂವ್ ಆಗುತ್ತೆ, ಖಂಡಿತವಾಗ್ಲೂ ಇಂಪ್ರೂವ್ ಆಗುತ್ತೆ. ಬರಿಬೇಕಾದ್ರೆ ನೀವು ಸಣ್ಣ ಸಣ್ಣ ವಾಕ್ಯಗಳಲ್ಲಿ ಬರಿಬೇಕು. ಬೋಟ್ಸ್ ಸೈಲ್ ಆನ್ ರಿವರ್ಸ್ 1 2 3 4 ನಾಲ್ಕೇ ಶಬ್ದದಲ್ಲಿ ಬರೀಲಿಕ್ಕೆ ಸಾಧ್ಯ ಇದೆ. ಈ ರೀತಿ ಮಾಡಿದಾಗ ನಿಮಗೆ ಇಂಗ್ಲೀಷು ಕಷ್ಟ ಅಂತ ಅನಿಸೋದಿಲ್ಲ. ಮುಂದಕ್ಕೆ ಹೋಗೋಣ. ಸ್ಟ್ಯಾನ್ಸಾ ನಂಬರ್ 2. ದೇರ್ ಆರ್ ಬ್ರಿಡ್ಜಸ್ ಆನ್ ದ ರಿವರ್ಸ್ ಆಸ್ ಪ್ರಿಟಿ ಆಸ್ ಯು ಪ್ಲೀಸ್, ಬಟ್ ದ bow that bridges heaven and overtops the trees and builds a road from earth to sky is prettier far than these. In this stanza also we have vocabulary, okay, the meaning for difficult words. Now let us look at the stanza number 2 line by line and understand. There are bridges on the rivers. Rivers means what? Nadigalu. River is singular, rivers is plural. ನದಿ ಅಂತಂದರೆ ಏಕವಚನ, ನದಿಗಳು ಅಂತಂದರೆ ಬಹುವಚನ. ಬ್ರಿಡ್ಜ್ ಈಸ್ ಸಿಂಗ್ಯುಲರ್, ಬ್ರಿಡ್ಜಸ್ ಈಸ್ ಪ್ಲೂರಲ್. ಬ್ರಿಡ್ಜ್ ಅಂತಂದರೆ ಸೇತುವೆ, ಬ್ರಿಡ್ಜಸ್ ಅಂತಂದರೆ ಸೇತುವೆಗಳು. ದೇರ್ ಆರ್ ಬ್ರಿಡ್ಜಸ್ ಆನ್ ದ ರಿವರ್ಸ್. ನದಿಗಳ ಮೇಲೆ ಸೇತುವೆಗಳಿವೆ. ಸೇತುವೆಗಳನ್ನು ನದಿಗಳ ಮೇಲೆ ಕಟ್ಟಲಾಗಿದೆ. ಆಸ್ ಪ್ರಿಟಿ ಆಸ್ ಯು ಪ್ಲೀಸ್. ಅವು ನೋಡೋದಕ್ಕೆ ಸುಂದರವಾಗಿ ಕಾಣ್ತವೆ. ಬ್ರಿಡ್ಜಸ್, ರಿವರ್ಸ್ ಲುಕ್ ಬ್ಯೂಟಿಫುಲ್. But the bow that bridges heaven and overtops the trees, ಕವಯಿತ್ರಿ ಏನು ಹೇಳ್ತಿದ್ದಾರೆ ಅಂತಂದರೆ, ಬಟ್ ದ bow that bridges heaven, heaven means what? ಸ್ವರ್ಗ. ಹೆವನ್ ಅಂತಂದರೆ ಸ್ವರ್ಗ. ಈ ಸ್ವರ್ಗಕ್ಕೆ ಸೇತುವೆ. ಸ್ವರ್ಗಕ್ಕೆ ಸೇತುವೆ ಯಾವುದರಿಂದ ಕಟ್ಟಲಿಕ್ಕೆ ಆಗುತ್ತೆ ಅಂತ ಹೇಳ್ತಿರೋದು? ಬಿಲ್ಲಿನಿಂದ. ಬಿಲ್ಲು ಅಂತಂದರೆ ಕಾಮನ ಬಿಲ್ಲು. ಈ ಕಾಮನ ಬಿಲ್ಲು ಆಕಾಶದಲ್ಲಿ ನೋಡಿದಾಗ ನಮಗೇನನ್ಸುತ್ತೆ ಅಂತಂದರೆ ಅದು ಸ್ವರ್ಗದ ರೀತಿ ಕಾಣುತ್ತೆ ಅಂತ ಕವಿಯತ್ರಿ ಹೇಳ್ತಾ ಇರೋದು. ದ ಪೊಯೆಟ್ ಈಸ್ ಟೆಲಿಂಗ್, ವೆನ್ ವಿ ಲುಕ್ ಎಟ್ ದ ರೈನ್ಬೋ, bow is nothing but rainbow. If you look at this picture, bow will be in this shape. Okay, half circle shape. Bow will be, the rainbow will be in half circle shape. Okay, bow. So when you see rainbow in the sky, when there is a rain and when there is sunlight in the sky, then you can see rainbow. ನೀವು ಯಾವಾಗ ರೈನ್ಬೋ ನೋಡಲಿಕ್ಕಾಗತ್ತೆ, ಕಾಮನಬಿಲ್ಲನ್ನು ನೋಡಲಿಕ್ಕಾಗತ್ತೆ? ಆಕಾಶದಲ್ಲಿ ಸೂರ್ಯನ ಬೆಳಕಿರಬೇಕು, ಸೂರ್ಯ ಇರಬೇಕು, ಮಳೆ ಇರಬೇಕು. ಎರಡೂ ಇದ್ದಾಗ ನಿಮಗೆ ಕಾಮನಬಿಲ್ಲು ಆಕಾಶದಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸೊ ಅದನ್ನು ನೋಡಿದಾಗ ನಿಮಗೆ ಸ್ವರ್ಗ ನೋಡಿದಷ್ಟು ಸಂತೋಷ ಆಗುತ್ತೆ, ಅಷ್ಟು ಸ್ವರ್ಗ ನೋಡಿದಷ್ಟು ಸುಂದರವಾಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ಓವರ್ ಟಾಪ್ಸ್ ದ ಟ್ರೀಸ್. ಈ ಕಾಮನಬಿಲ್ಲು ಎತ್ತರ ಎಷ್ಟಿರುತ್ತೆ ಅಂತಂದರೆ ಮರಗಳಿಗಿಂತಲೂ ಕೂಡ ಎತ್ತರವಾಗಿರುತ್ತೆ. ದ ಹೈಟ್ ಆಫ್ ರೈನ್ಬೋ ಈಸ್ ಹೈಯರ್ ದ್ಯಾನ್ ದ ಹೈಟ್ ಆಫ್ ಟ್ರೀಸ್. ಒಂದು ಮರ ಎಷ್ಟು ಹೈಟ್ ಇರ್ಬೋದು? 10 ಅಡಿ, 20 ಅಡಿ, 50 ಅಡಿ, 100 ಅಡಿ, 200 ಅಡಿ, 500 ಅಡಿ, ಈ ರೀತಿಯೆಲ್ಲ ಇರುತ್ತೆ. ಹೌದಲ್ಲ, ನೀವು ನೋಡಿರ್ಬೋದು. ಆದರೆ ಈ ಕಾಮನಬಿಲ್ಲು ಈ ಮರಗಳ ಎತ್ತರಕ್ಕಿಂತಲೂ ಕೂಡ ಇನ್ನೂ ಜಾಸ್ತಿ ಇರುತ್ತೆ. ಅಂಥ ಕಾಮನಬಿಲ್ಲನ್ನು ಎತ್ತರವಾಗಿರುವಂಥದ್ದನ್ನು ನೋಡಿದಾಗ ನಿಮ್ಗೆ ಎಷ್ಟು ಸಂತೋಷ ಆಗುತ್ತೆ, ಹೌದಲ್ಲ?
ಅದನ್ನೇ ಕವಯಿತ್ರಿ ಇಲ್ಲಿ ಹೇಳ್ತಾ ಇರುವಂಥದ್ದು. ಆ್ಯಂಡ್ ಓವರ್ ಟಾಪ್ಸ್ ದ ಟ್ರೀಸ್, ತುಂಬ ಎತ್ತರದಲ್ಲಿರುತ್ತೆ, ನಿಮಗದನ್ನು ನೋಡಿದಾಗ ತುಂಬ ಸಂತೋಷ ಆಗುತ್ತೆ. ಆ್ಯಂಡ್ ಬಿಲ್ಡ್ಸ್ ಎ ರೋಡ್ ಫ್ರಮ್ ಅರ್ತ್ ಟು ಸ್ಕೈ, ಆ ಕಾಮನಬಿಲ್ಲನ್ನು ನೋಡಿದಾಗ ಆಕಾಶಕ್ಕೆ ನಾವು ಒಂದು ರಸ್ತೆ ಮಾಡಿಬಿಟ್ಟಿದ್ದೀವೇನೋ ಅಂತ ಅನಿಸುತ್ತೆ ನಮಗೆ, ಅಷ್ಟು ಸುಂದರವಾಗಿ ಕಾಣುತ್ತೆ. ಬಿಲ್ಡ್ಸ್ ಎ ರೋಡ್ ಫ್ರಮ್ ಅರ್ತ್ ಟು ಸ್ಕೈ, ಅರ್ತ್ ಅಂತಂದರೆ ಭೂಮಿ, ಸ್ಕೈ ಅಂತಂದರೆ ಆಕಾಶ. ಈ ಭೂಮಿಯಿಂದ ಆಕಾಶಕ್ಕೆ ಅದು ಸೇತುವೆ ಕಟ್ಟಿದ ಹಾಗೆ ಕಾಣುತ್ತೆ. ಬ್ರಿಡ್ಜ್ ಬಿಲ್ಡ್ಸ್ ಎ ರೋಡ್, ರಸ್ತೆಯನ್ನು ಕಟ್ಟಿದ ಹಾಗೆ ಕಾಣುತ್ತೆ. ರಸ್ತೆಯನ್ನು ಕಟ್ಟಿದ ಹಾಗೆ ಕಾಣುತ್ತೆ ಅಂತ ಕವಯಿತ್ರಿ ಹೇಳ್ತಾ ಇರೋದು. ಈಸ್ ಪ್ರೆಟಿಯರ್ ಫಾರ್ ದ್ಯಾನ್ ದೀಸ್, ಇಂಥ ಕಾಮನಬಿಲ್ಲನ್ನು ನಮಗೆ ನೋಡಿದಾಗ ನಮಗೇನು ಅನಿಸುತ್ತೆ ಅಂತಾರೆ, ಅದು ಎಷ್ಟು ಆಕರ್ಷಕವಾಗಿದೆ ಅಂತ ಅನಿಸುತ್ತೆ ಅಂತಂದರೆ, ಈ ಸೇತುವೆ, ಈ ನದಿಗಿಂತಲೂ ಕೂಡ, ಈ ಮರಗಳಿಗಿಂತಲೂ ಕೂಡ ಸುಂದರವಾಗಿ ಈ ಕಾಮನಬಿಲ್ಲು ನಮಗೆ ಕಾಣುತ್ತೆ ಅಂತ ಹೇಳ್ತಿರುವಂಥದ್ದು ಕವಯಿತ್ರಿ. ವೊಕ್ಯಾಬ್ಯುಲರಿ ಇಲ್ಲಿದೆ, ನೀವು ಅರ್ಥ ಮಾಡ್ಕೋಬೋದು, ಓದಿ. ಪ್ರೆಟಿ, ಪ್ಲೆಸೆಂಟ್ ಟು ಲುಕ್ ಎಟ್, ಪ್ಲೆಸೆಂಟ್ ಅಂತಂದರೆ ಆಕರ್ಷಕ, ಸುಂದರ. ಓವರ್ ಟಾಪ್, ಎಕ್ಸೀಡ್ ಇನ್ ಹೈಟ್, ಎತ್ತರ ಜಾಸ್ತಿ ಇದೆ, ಎತ್ತರ ತುಂಬ ಇದೆ ಅಂತ ಅರ್ಥ. ಸಮರಿ, ತಾತ್ಪರ್ಯ, ಎರಡನೇ ಸ್ಟ್ಯಾನ್ಸಾದ ತಾತ್ಪರ್ಯವನ್ನು ನೋಡೋಣ. ಬ್ರಿಡ್ಜಸ್ ಆರ್ ಬಿಲ್ಟ್ ಓವರ್ ರಿವರ್ಸ್, ನದಿಗಳ ಮೇಲೆ ಸೇತುವೆಗಳನ್ನು ಕಟ್ಟಲಾಗತ್ತೆ. ದೇ ಲುಕ್ ವೆರಿ ಪ್ರೆಟಿ, ಅವು ತುಂಬ ಸುಂದರವಾಗಿ ಕಾಣ್ತವೆ. ದ ರೈನ್ಬೋ ಲುಕ್ಸ್ ಲೈಕ್ ಎ ಬ್ರಿಡ್ಜ್ ಫ್ರಮ್ ಅರ್ತ್ ಟು ಹೆವನ್, ನಾನು ಈಗಾಗಲೇ ಹೇಳಿದ್ದೀನಿ, ಭೂಮಿಯಿಂದ ಸ್ವರ್ಗಕ್ಕೆ ಸೇತುವೆ ಕಟ್ಟದಾಗ ಕಾಣುತ್ತೆ ಕಾಮನಬಿಲ್ಲು. ಇಟ್ ಈಸ್ ಹೈಯರ್ ದ್ಯಾನ್ ದ ಟ್ರೀಸ್, ಇದು ಮರಗಳ ಎತ್ತರಕ್ಕಿಂತ ಹೆಚ್ಚು ಎತ್ತರ ಇರುತ್ತೆ. ಇಟ್ ಲುಕ್ಸ್ ಲೈಕ್ ಎ ರೋಡ್ ಫ್ರಮ್ ಅರ್ತ್ ಟು ಹೆವನ್, ಭೂಮಿಯಿಂದ ಸ್ವರ್ಗಕ್ಕೆ ನಾವು ರಸ್ತೆ ಮಾಡಿದ್ದೇವೇನೋ ಅಂತ ಕಾಣುತ್ತೆ. ಇಟ್ ಈಸ್ ಪ್ರೆಟಿಯರ್ ದ್ಯಾನ್ ದ ಬ್ರಿಡ್ಜಸ್ ಓವರ್ ರಿವರ್ಸ್, ಅದು ಎಷ್ಟು ಸುಂದರವಾಗಿ ಆಕರ್ಷವಾಗಿ ಕಾಣುತ್ತೆ ಅಂತಂದರೆ, ನದಿಗಳಿಗಿಂತಲೂ ಕೂಡ ಮತ್ತು ಬ್ರಿಡ್ಜ್ಗಳಿಗಿಂತಲೂ ಕೂಡ ಆಕರ್ಷಕವಾಗಿ ಸುಂದರವಾಗಿ ಕಾಣ್ತವೆ. ಈ ನದಿಗಳ ಮೇಲೆ ಸೇತುವೆಗಳನ್ನ ಕಟ್ಟಿರ್ತಾರೆ, ಅದಕ್ಕಿಂತಲೂ ಕೂಡ ಈ ಕಾಮನಬಿಲ್ಲು ಸುಂದರವಾಗಿ ಕಾಣುತ್ತೆ. ಈಗ ಪ್ರಶ್ನೆಗಳನ್ನ ನೋಡೋಣ. ಲೆಟ್ ಅಸ್ ಲುಕ್ ಎಟ್ ದ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್. ಬೋಟ್ಸ್, ಶಿಪ್ಸ್ ಆ್ಯಂಡ್ ಕ್ಲೌಡ್ಸ್ ಆರ್ ಆಲ್ ಪ್ರೆಟಿ, ದೋಣಿಗಳು, ಹಡಗುಗಳು ಮತ್ತು ಮೋಡಗಳು ಆರ್ ಆಲ್ ಪ್ರೆಟಿ, ಸುಂದರವಾಗಿವೆ, ಆಕರ್ಷಕವಾಗಿವೆ. ವಿಚ್ ಈಸ್ ದ ಪ್ರೆಟಿಯೆಸ್ಟ್ ಅಮಾಂಗ್ ದೆಮ್, ಮೂರಲ್ಲಿ ಯಾವುದು ಹೆಚ್ಚು ಆಕರ್ಷಕ, ಸುಂದರ? ಬೋಟ್ಸ್, ಶಿಪ್ಸ್, ಕ್ಲೌಡ್ಸ್. ಆನ್ಸರ್ ಈಸ್ ಕ್ಲೌಡ್ಸ್, ಮೋಡಗಳು ಹೆಚ್ಚು ಆಕರ್ಷಕ, ಸುಂದರ. ವಾಟ್ ಡಸ್ ದ ಬೋ ಡು, ಬಿಲ್ಲು ಏನು ಮಾಡ್ತದೆ ಅಂದರೆ, ಕಾಮನಬಿಲ್ಲು ಏನು ಮಾಡ್ತದೆ? ಬಿಲ್ಡ್ಸ್ ಎ ರೋಡ್ ಫ್ರಮ್ ಅರ್ತ್ ಟು ಸ್ಕೈ, ಭೂಮಿಯಿಂದ ಆಕಾಶಕ್ಕೆ ಅದು ರಸ್ತೆಯನ್ನು ಕಟ್ಟುತ್ತೆ. ಅಂದರೆ ಕವಯಿತ್ರಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಭೂಮಿಯಿಂದ ಆಕಾಶಕ್ಕೆ ರಸ್ತೆ ಮಾಡಿದ ಹಾಗೆ ಕಾಣುತ್ತೆ. ಅದು ನಿಜವಾಗ್ಲೂ ಕಟ್ಟೋದಿಲ್ಲ, ಕಟ್ಟಿದ ಹಾಗೆ ಕಾಣುತ್ತೆ. ಬಟ್ ನೋಡ್ಬೇಕಾದ್ರೆ, ಯಾರು ಫಸ್ಟ್ ಟೈಮ್ ನೋಡಬೇಕಾದ್ರೆ ಹೇಗೆ ಕಾಣುತ್ತೆ ಅಂತಂದರೆ, ರಸ್ತೆನೇ ಇದ್ದಾಗೆ, ರಸ್ತೆನೇ ಅದು ಅಂತ ಅನಿಸ್ಬಿಡುತ್ತೆ. ಅದು ನಿಜವಾಗ್ಲೂ ಅದು ರಸ್ತೆ ಅಲ್ಲ, ಅಷ್ಟು ಸುಂದರವಾಗಿ ಕಾಣುತ್ತೆ, ಅಷ್ಟು ಸತ್ಯವಾಗಿ ಕಾಣುತ್ತೆ. ಬ್ರಿಡ್ಜಸ್ ಹೆವನ್ ಆ್ಯಂಡ್ ಅರ್ತ್, ಭೂಮಿ ಮತ್ತು ಸ್ವರ್ಗದ ಮಧ್ಯ ಅದು ಸೇತುವೆ ಇದ್ದಾಗ ಕಾಣುತ್ತೆ. ಬೋತ್ ಎ ಆ್ಯಂಡ್ ಬಿ, ಸೊ ಆನ್ಸರ್ ಈಸ್ ಬೋತ್ ಎ ಆ್ಯಂಡ್ ಬಿ, ಎರಡೂ ಕೂಡ ಸರಿ ಉತ್ತರ. ವಾಟ್ ಈಸ್ ಪ್ರೆಟಿಯರ್ ದ್ಯಾನ್ ದ ಬ್ರಿಡ್ಜಸ್ ಆನ್ ದ ರಿವರ್ಸ್, ಈ ಸೇತುವೆ, ನದಿಗಳ ಮೇಲೆ ಇರುವಂಥ ಸೇತುವೆಗಳಿಗಿಂತ ಯಾವುದು ಹೆಚ್ಚು ಸುಂದರ ಮತ್ತು ಆಕರ್ಷಕ? ದ ರೈನ್ಬೋ ದಟ್ ಬ್ರಿಡ್ಜಸ್ ಹೆವನ್ ಆ್ಯಂಡ್ ಅರ್ತ್, ಬೋಟ್ಸ್ ದಟ್ ಸೇಲ್ ಆನ್ ದ ರಿವರ್ಸ್, ಶಿಪ್ಸ್ ದಟ್ ಸೇಲ್ ಆನ್ ದ ಸೀಸ್. ಆನ್ಸರ್ ಈಸ್ ದ ರೈನ್ಬೋ ದಟ್ ಬ್ರಿಡ್ಜಸ್ ಹೆವನ್ ಆ್ಯಂಡ್ ಅರ್ತ್. ಇದುವೇ ಸರಿಯಾದ ಉತ್ತರ. ಯಾವುದು ಹೆವನ್, ಸ್ವರ್ಗ ಮತ್ತು ಭೂಮಿಯ ಮಧ್ಯೆ ಸೇತುವೆ ಕಟ್ಟದಾಗ ಕಾಣುತ್ತೆ, ಅದುವೇ ಈ ರೈನ್ಬೋ, ಅದುವೇ ಸುಂದರವಾಗಿ ಕಾಣುವಂಥದ್ದು. ನದಿಗಳ ಮೇಲೆ ಓಡಾಡುವಂಥ ಬೋಣಿಗಳು ಸುಂದರವಾಗಿ ಕಾಣೋದಿಲ್ಲ. ಶಿಪ್ಸ್ ದಟ್ ಸೇಲ್ ಆನ್ ದ ಸೀಸ್,
ಸಮುದ್ರದಲ್ಲಿ ಓಡಾಡುವಂಥ ಈ ಹಡಗುಗಳು ಸುಂದರವಾಗಿ ಕಾಣೋದಿಲ್ಲ. ಅದೆರಡಕ್ಕಿಂತಲೂ ಹೆಚ್ಚು ಸುಂದರವಾಗಿ ಕಾಣೋದು ಯಾವುದು? ಭೂಮಿ ಮತ್ತು ಆಕಾಶಕ್ಕೆ ಭೂಮಿ ಮತ್ತು ಸ್ವರ್ಗದ ಮಧ್ಯ ಸೇತುವೆ ಕಟ್ಟದಾಗ ಕಾಣುವಂಥ ಈ ಕಾಮನಬಿಲ್ಲು ಸುಂದರವಾಗಿ ಕಾಣುತ್ತೆ. ಇನ್ ದ ಸೆಕೆಂಡ್ ಸ್ಟ್ಯಾನ್ಸಾ ಆಫ್ ದಿಸ್ ಪೊಯಮ್, ವಾಟ್ ಡಸ್ ದ ಪೊಯೆಟ್ ಕಂಪೇರ್ ದ ರೈನ್ಬೋ ಟು? ಎರಡನೇ ಸ್ಟ್ಯಾನ್ಸಾದಲ್ಲಿ ಕವಯಿತ್ರಿ ಕಾಮನಬಿಲ್ಲನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಕಂಪೇರ್ ಅಂತಂದರೆ ಹೋಲಿಸು. ಕಂಪೇರ್ ಅಂತಂದರೆ ಹೋಲಿಸು. ಇನ್ ದ ಸೆಕೆಂಡ್ ಸ್ಟ್ಯಾನ್ಸಾ, ದ ರೈನ್ಬೋ ಈಸ್ ಕಂಪೇರ್ಡ್ ಟು ಬ್ರಿಡ್ಜ್ ಬಿಟ್ವೀನ್ ದ ಅರ್ತ್ ಆ್ಯಂಡ್ ಹೆವನ್, ಎ ರೋಡ್ ಫ್ರಮ್ ಅರ್ತ್ ಟು ಸ್ಕೈ. ಓಕೆ, ಲೆಟ್ ಅಸ್ ಅಪ್ರಿಷಿಯೇಟ್. Find words in the poem that rhyme with seas. Find words in the poem that rhyme with seas. Sea ಅಂತಂದರೆ ಸಮುದ್ರ, seas ಅಂತಂದರೆ ಸಮುದ್ರಗಳು, ರೈಮ್ ಅಂತಂದರೆ ಪ್ರಾಸಬದ್ಧ ಶಬ್ದ, ಪ್ರಾಸಬದ್ಧವಾದಂಥ ಶಬ್ದ. ಅಂದರೆ ಸೀಸ್ ದೀಸ್, ಸೀಸ್ ಪ್ಲೀಸ್, ಸೀಸ್ ಟ್ರೀಸ್, ಇವು ಪ್ರಾಸಬದ್ಧವಾದಂಥ ಶಬ್ದಗಳು. ಪದ್ಯದಲ್ಲಿರುವಂಥ ಪ್ರಾಸಬದ್ಧವಾದಂಥ ಶಬ್ದಗಳು, ಈ ಸೀಸ್ ಅನ್ನುವಂಥ ಶಬ್ದಕ್ಕೆ ಪ್ರಾಸಬದ್ಧವಾಗಿರುವಂಥ ಶಬ್ದಗಳನ್ನ ಗುರುತಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಬರೆದಿದೆ ಇಲ್ಲಿ. ಡ್ರಾ ಎ ಪಿಕ್ಚರ್ ಇಲಿಸ್ಟ್ರೇಟಿಂಗ್ ದ ಥೀಮ್ ಆಫ್ ದ ಪೊಯಮ್. ಈ ಪದ್ಯದಲ್ಲಿ ಇರುವಂಥ ವಿಚಾರ ಏನಿದೆ, ಥೀಮ್ ಅಂತಂದರೆ ವಿಚಾರ, ಈ ವಿಚಾರವನ್ನು ತಿಳಿಸಿಕೊಡುವ ಹಾಗೆ ಒಂದು ಚಿತ್ರವನ್ನು ಬರೆಯಿರಿ. ಇದನ್ನು ನೀವೇನೇ ಬರೀಬೇಕಾಗತ್ತೆ. ಸೊ ಹಾಗಾಗಿ ಟು ಬಿ ಡನ್ ಬೈ ಸೆಲ್ಫ್, ನೀವೇನೇ ಬರೀಬೇಕಾಗತ್ತೆ ಅಂತ ಬರ್ತಿದೆ. ಥ್ಯಾಂಕ್ ಯು. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಲೆಸನ್. ಇನ್ ಕೇಸ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಪ್ಲೀಸ್ refer back to the slides and listen to the recording, listen to the video once again. If you still have doubts, you can talk to your subject teachers. Thank you very much.